ಸ್ಟೆಪ್ಸ್ ಆಫ್ ರಿಸರ್ಚ್, ಸಂಶೋಧನೆ ಹಂತಗಳು ಎಷ್ಟಿದಾವೆ ಅಂದರೆ 7 ಇದಾವೆ. ಒಂದನೇದು ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್, ಎರಡನೇದು ರಿವ್ಯೂ ಆಫ್ ಲಿಟ್ರೇಚರ್, ಮೂರನೇದು ಹೈಪೋಥೆಸಿಸ್ ಟೆಸ್ಟಿಂಗ್, ನಾಲ್ಕನೇದು ರಿಸರ್ಚ್ ಡಿಸೈನ್, ಐದನೇದು ಡೇಟಾ ಕಲೆಕ್ಷನ್, ಆರನೇದು ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಏಳನೇದು ರಿಪೋರ್ಟ್ ರೈಟಿಂಗ್. ಮೊದಲು ಸಬ್ಜೆಕ್ಟ್ ಅಥವಾ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಸೆಲೆಕ್ಟ್ ಮಾಡೋದು. ಆಮೇಲೆ ಇದು ಮುಂಚೆ ಯಾರಾದರೂ ರಿಸರ್ಚ್ ಉಕ್ರ ಮೇಲೆ ಆಗಿದಾವ ಇಲ್ಲ ಅಂತ ನೋಡಿ ರಿವ್ಯೂ ಆಫ್ ಲಿಟ್ರೇಚರ್ ಮಾಡೋದು. ಆಮೇಲೆ ಟೆಂಟೇಟಿವ್ನ ಆನ್ಸರ್ ಅಂದರೆ ಒಂದು ಅಂದಾಜಿನ ಔಟ್ಕಮ್, ನಮ್ಮದು ರಿಸರ್ಚಿದ್ದು ಇದು ಔಟ್ಕಮ್ ಬರುತ್ತೆ ಅನ್ನೋದಕ್ಕೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡೋದು. ಆಮೇಲೆ ರಿಸರ್ಚ್ ಡಿಸೈನ್. ಇವು ಮುಖ್ಯದೇನು 6 ಸ್ಟೆಪ್ ಇದಾವಲ್ಲ ಅವನ್ನ ಇಲ್ಲಿ ಡಿಸೈನ್ ಮಾಡೋದು, ಯಾವ ರೀತಿ ಕಂಡಕ್ಟ್ ಮಾಡಬೇಕಂತ. ಆಮೇಲೆ ಡೇಟಾ ಕಲೆಕ್ಷನ್ ಮಾಡೋದು, ಆಮೇಲೆ ಆ ಡೇಟಾನ ಅನಾಲಿಸಿಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಿ ರಿಪೋರ್ಟ್ ಮಾಡಿಬಿಡೋದು. ಇದಕ್ಕೆ ಸ್ಟೆಪ್ಸ್ ಆಫ್ ರಿಸರ್ಚ್ ಅವರು ರಿಸರ್ಚ್ನ ಹಂತಗಳಂತ ಹೇಳ್ತೀವಿ ನಾವು.